ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಜನನ ಮರಣ ಪತ್ರವನ್ನ ಪಡೆದುಕೊಳ್ಳಲು ಸಾರ್ವಜನಿಕರು ಭಾರಿ ತೊಂದರೆ ಪಡುವಂತಾಗಿದೆ. ಈ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಭೇಟಿ ನೀಡಿ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ರಾಜ್ಯ ಸರ್ಕಾರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಪಾಲಿಕೆಯ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು, ಕಿರಿಯ ಇಂಜಿನಿಯರ್ಗಳು ಹೀಗೆ ಬಹುತೇಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳಲಾಗಿದ್ದು, ಹೀಗಾಗಿ ಜನರಿಗೆ ಅಗತ್ಯವಾಗಿ ಬೇಕಿರುವ ಜನನ ಮರಣ ಪ್ರಮಾಣ ಪತ್ರಗಳು ಸೇರಿದಂತೆ ಎಲ್ಲ ದಾಖಲೆಗಳ ಪತ್ರಗಳ ಪಡೆಯುವಿಕೆಯಲ್ಲಿ ಸಾಕಷ್ಟು ವಿಳಂಬವಾಗುತ್ತಿದ್ದು, ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ತೊಂದರೆ ಪಡುವಂತಾಗಿದೆ. ಇದನ್ನು ಗಮನಿಸಿದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಭೇಟಿ ನೀಡಿ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಈ ಬಗ್ಗೆ ಮಾತನಾಡಿದ ಅವರು, ಆರೋಗ್ಯ ಅಧಿಕಾರಿಗಳಿಗೆ ಮಾತುಕತೆ ನಡೆಸಿದ್ದೇನೆ, ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಬರ್ತ್ ಅಂಡ್ ಡೆತ್ ಅಲ್ಲಿ ಇರುವಂತಹ ಜನರನ್ನು ಕೂಡ ಸರ್ವೆಗೆ ಹಾಕಿದ್ವಿ. ಸಾರ್ವಜನಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅದಕ್ಕೆ ಹಾಕಿದ್ದಾರೆ. ಈಗ ದಿವಸಕ್ಕೆ ಅವರಿಗೆ 100-150 ಬರ್ತದೆ. ಇವತ್ತು ಒಂದು 400 ಜನ ಬಂದಿದ್ದಾರೆ. ನಿನ್ನೆ ಇವತ್ತು ಕೂಡ ಅಷ್ಟು ಜನ ಸೇರಿಕೊಂಡಿದ್ದಾರೆ. ಹಾಗಾಗಿ ನಾನೇನು ಹೇಳಿದ್ದೇನೆ, ಅದು ಕೈಯಲ್ಲಿ ಬರೆದು ಟೆಕ್ನಾಲಜಿಮೆಂಟ್ ಕೊಡ್ಲಿಕ್ಕೆ ಬರುತ್ತೆ. ಬಿಕಾಸ್ ಇಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ಕಂಪ್ಯೂಟರ್ ರೆಕಾರ್ಡ್ ಆಗಬೇಕು, ರಸೀದಿಯನ್ನು ಕಂಪ್ಯೂಟರಲ್ಲೇ ಕೊಡಬೇಕು. ಹಾಗಾಗಿ ನಾನು ಇವತ್ತು ಹೆಲ್ತ್ ಆಫೀಸರಿಗೆ ಮಾತಾಡಿದ್ದೇನೆ, ಮಂಜೇಶ್ ಶೆಟ್ಟಿ. ಅವ್ರು ಏನು ಹೇಳಿದರು ಅಂದರೆ, ನಾನು ಅವ್ರಿಗೇನು ಸಲಹೆ ಮಾಡಿದ್ದೇನೆ, ಈಗ ನೀವು ಮಧ್ಯಾಹ್ನವರೆಗೆ ಎಷ್ಟು ಮಾಡಲಿಕ್ಕೆ ಆಗ್ತದೆ, 150-200 ಅವರಿಗೆ ಟೋಕನ್ ಕೊಡಿ, ಉಳಿದವರಿಗೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಟೋಕನ್ ಕೊಡಿ. ಹಾಗಾಗಿ ಅವ್ರು ಮಧ್ಯಾಹ್ನ ಬಂದು ಸಬ್ಮಿಟ್ ಮಾಡಲಿ. ನಮ್ಮದಲ್ಲಿ ಆ ಕಚೇರಿ ಓಪನ್ ಇದೆ, MLC ಕಚೇರಿ, ಅದರಲ್ಲಿ ಬಂದು ಕೂತ್ಕೊಳ್ಳಿ, ಅದು ಅವರಿಗೋಸ್ಕರ ಇರುವಂಥದ್ದು ಅಂತ ಹೇಳಿದ್ದೇನೆ. ಈಗ ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಈಗ ಮಧ್ಯಾಹ್ನ ಫುಲ್ ಡೇ ಮಾಡ್ತೇನೆ. ನಿನ್ನೆ ಬಂದವರಿಗೆಲ್ಲ ಮಾಡಿದ್ದಾರೆ ಅಂತೆ. ಹಾಗಾಗಿ ಇವತ್ತು ಕೂಡ ಅದನ್ನು ನಿನ್ನೆ ಅಂತ ಹೇಳಿದ್ರು, ಮೊನ್ನೆ ಎಲ್ಲ ಬಂದವರಿಗೆಲ್ಲ ಮಾಡಿದ್ದಾರೆ ಅಂತೆ. ಯಾವುದನ್ನು ಹಿಂದೆ ಕಳಿಸಿಲ್ಲ ಹೇಳಿದರು. ಇವತ್ತು ನಾವು ಕಂಪ್ಲೀಟ್ ಮಾಡಿ ಕಳಿಸ್ತೇವೆ ಅಂತ ಅವರ ವಾದ ಇದೆ. ಅದು ಸರಿ ಇದೆ, ಬಟ್ ಕಂಪ್ಯೂಟರಲ್ಲೇ ಆಗಬೇಕಾದ ಕಾರಣ ಒಂದೇ ಕಂಪ್ಯೂಟರ್ ನಾವು 1 ಗಂಟೆ ಆಯ್ತು ಕಂಪ್ಯೂಟರ್ ಜೋಡಣೆ ಆಗಿದೆ. ಅದು ಕಂಪ್ಯೂಟರ್ ಒಂದೇ ಕಂಪ್ಯೂಟರ್ ಮಾಡಬೇಕು. ಕೈಯಲ್ಲಿ ಬರೆದು ಕೊಡೋದಾದ್ರೆ ಕೊಡಬಹುದು. ಇನ್ನೊಮ್ಮೆ ಇದೆ ಅಲ್ಲ, ಇನ್ನೊಮ್ಮೆ ಇಂಥ ಒಳ್ಳೆ ಪಾಠನೂ ಕೂಡ. ಈಗ ಅವ್ರಿಗೆ ಹೇಳಿದ್ದೇನೆ, ಎಲ್ಲರಿಗೂ ಟೋಕನ್ ಕೊಡಿ, 150 ಜನರಿಗೆ ಈಗ ಬೆಳಿಗ್ಗೆದು ಕೊಡಿ, 300 ಜನ ಇದ್ರೆ ಉಳಿದವರಿಗೆ ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಹೇಳಿ. ಈ ವೇಳೆ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ. ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.